ಜೀವನದಲ್ಲಿ ಅಂದರೆ ಕುರಿ ಸಾಕಾಣಿಕೆಯಲ್ಲಿ ಆಗ ಬಂದ್ಬಿಡುತ್ತೆ ಈಗ ಬಂದ್ಬಿಡುತ್ತೆ ಅಂತ ಇನ್ಕಮ್ ಸುಮ್ಮನೆ ಯೂಟ್ಯೂಬ್ ಚಾನಲ್ಗಳಲ್ಲಿ ಅದ್ರ ಬಗ್ಗೆ ಹೆಚ್ಚು ಪ್ರಚಾರ ಮಾಡಿರ್ತಾರೆ. ಕೊನೆ ಪಕ್ಷ ನಾವು ಆ ಶೆಡ್ಡಿಗೆ ಮಾಡಿರೋ ಬಂಡವಾಳದ ಇಂಟ್ರೆಸ್ಟ್ ಸಹ ತಗೊಳ್ಳೋದಕ್ಕಾಗೋದಿಲ್ಲ. ಅದನ್ನು ನೀವು ಈಗಾಗಲೇ ಅಕ್ಕಪಕ್ಕದಲ್ಲಿ ಗಮನಿಸಿರ್ಬೋದು. ಈಗ ನಾವು ಇಟ್ಕೊಳ್ರಿ ಅದನ್ನು ಬರೋದಕ್ಕೆ ಕಾರಣ ಏನು, ಸಮಸ್ಯೆ ಏನು? ಅಲ್ಲಿ ನಮ್ಮ ಕಡೆ ಅಂದ್ರೆ ಬೆಟ್ಟ ಗುಡ್ಡೆ ಸಹ ಬರಗಾಲ, ಕುಡಿಯಕ್ ನೀರಿಲ್ಲ, ಮೇವಿಲ್ಲ. ಆ ಕಡೆಯಿಂದ ಅದಕ್ಕೆ ಈ ಕಡೆ ಲಾರಿ ಒಳಗೆ ತುಂಬ್ಕೊಂಡು ಇಲ್ಲಿ ಇಳಿಸ್ಕೊಂಡು ಮಾಲೂರಿಂದ ಈ ಕಡೆ. ಫಾರ್ಮರ್ಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ಅಂದರೆ ಈಗ ಮನುಷ್ಯನ ಜೀವನ ಅಂದ್ರೇ ಒಂಥರ ವಲಸೆ ಜೀವನ ಅಂತ ಹೇಳ್ಬೋದು. ವಲಸೆ ಜೀವನ, ಅಲ್ಮಾರಿ ಜೀವನ. ಈಗ ಹಳ್ಳಿಗಳ ಕಡೆಯಿಂದ ಫ್ಯಾಕ್ಟ್ರಿಗಳು ಇದರಲ್ಲಿ ಕೆಲಸ ಹುಡ್ಕೊಂಡು ಸಿಟಿಗಳಿಗೆ ಹೋಗ್ತಾರೆ, ಅದು ಅಷ್ಟೇ ವಲಸೆ ಜೀವನ. ಮನುಷ್ಯ ಜೀವನನೇ ಹಾಗೆ, ಒಂದು ಕಡೆಯಿಂದ ಬದುಕಿರೋಂಥ ಕೊನೆ ಪ್ರಯಾಣದವರೆಗೂ ಒಂದು ಕಡೆಯಿಂದ ಮತ್ತೊಂದು ಕಡೆ ವಲಸೆ ಹೋಗೋದೇ ಮನುಷ್ಯನ ಜೀವನ ಅಂತ ಹೇಳ್ಬೋದು. ಯಾಕೆಂದರೆ ವಲಸೆ ಬಗ್ಗೆ ಏನು ಕೇಳ್ತಾ ಇದ್ದೀನಿ ಅಂದರೆ, ಈಗ ಸಾಮಾನ್ಯವಾಗಿ ಕುರಿ ಶೆಡ್ಡುಗಳಂದ ತಕ್ಷಣ ನೀವು ನೋಡಿರ್ತೀರಿ, ಈಗ ಹೈಟೆಕ್ ಆಗಿ ಅದಕ್ಕೆ ಬಂಡವಾಳ ಇನ್ವೆಸ್ಟ್ ಮಾಡ್ತಾರೆ. ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ರೂಪಾಯಿ ಅವ್ರವ್ರು ಇದಕ್ಕೆ ತಕ್ಕಂಗೆ ಇನ್ವೆಸ್ಟ್ ಮಾಡಿ ಅದರಲ್ಲಿ ಕೈ ಸುಟ್ಕೊಳ್ಳೋರನ್ನ ನಾವು ತುಂಬ ಜನ ನೋಡಿದ್ವಿ. ಯಾಕೆಂದರೆ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಅದ್ರಲ್ಲಿ ಕೈ ಸುಟ್ಕೊಂಡಿರೋರೇ ಹೆಚ್ಚು. ಶೀಪ್ ಫಾರ್ಮಿಂಗಲ್ಲಿ ಅಂದರೆ ಕುರಿ ಸಾಕಾಣಿಕೆಯಲ್ಲಿ ಆಗ ಬಂದ್ಬಿಡುತ್ತೆ ಈಗ ಬಂದ್ಬಿಡುತ್ತೆ ಅಂತ ಇನ್ಕಮ್ ಸುಮ್ಮನೆ ಯೂಟ್ಯೂಬ್ ಚಾನಲ್ಗಳಲ್ಲಿ ಅದ್ರ ಬಗ್ಗೆ ಹೆಚ್ಚು ಪ್ರಚಾರ ಮಾಡಿರ್ತಾರೆ. ಕೊನೆ ಪಕ್ಷ ನಾವು ಆ ಶೆಡ್ಡಿಗೆ ಮಾಡಿರೋ ಬಂಡವಾಳದ ಇಂಟ್ರೆಸ್ಟ್ ಸಹ ತಗೊಳ್ಳೋದಕ್ಕಾಗೋದಿಲ್ಲ. ಅದನ್ನು ನೀವು ಈಗಾಗಲೇ ಅಕ್ಕಪಕ್ಕದಲ್ಲಿ ಗಮನಿಸಿರ್ಬೋದು. ಈಗ ನಾವು ನೋಡ್ಬೋದು, ವಲಸೆ ಜೀವನದಲ್ಲಿ ಈಗ ಕುರಿ ಸಾಕಾಣಿಕೆ ಮಾಡ್ತಾರೆ. ಅದನ್ನು ಅಂದರೆ ಅವರು ತುಮಕೂರು ಹತ್ರ ಶಿರಾ ಊರಲ್ಲಿ ಅಂತ ಹೇಳಿದ್ರು ನಮ್ಮ ಹತ್ರ. ನಮ್ಮ ವೀಕ್ಷಕರ ಜೊತೆ ಅವ್ರು ಯಾವ ರೀತಿ ಅವರ ಕಷ್ಟ ಸುಖಗಳು ಏನಿದೆ ಅವರು ನಮ್ಮ ವೀಕ್ಷಕರ ಜೊತೆ ನಾವು ಶೆಡ್ಗಳಲ್ಲಿ ಹೈಟೆಕ್ ಆಗಿ ಮಾಡಿರೋ ಹತ್ರ ಹೋಗಿ ಇಂಟರ್ವ್ಯೂ ಮಾಡಿದ್ದೀವಿ. ಇನ್ಕಮ್ ಹೇಗೆ, ಆದಾಯ ಹೇಗೆ, ಶೆಡ್ ಮಾಡೋದಕ್ಕೆ ಎಷ್ಟು ಖರ್ಚು ಬಂದಿದೆ ಅಂತ. ನಿಮ್ಮ ಹತ್ರ ಬಂದರೆ ನೀವು ವಲಸೆ ಥರ ಬಂದಿದ್ದೀರ ಸರ್. ಈಗ ನೀವು ಇರೋ ಪ್ರದೇಶದಿಂದ ನಿಮ್ಮ ಊರಿಗೆ ಎಷ್ಟು ದೂರ ಆಗುತ್ತೆ ಮತ್ತು ನಿಮ್ಮ ಪರಿಚಯ ಮಾಡ್ಕೊಳ್ಬೇಕು ಮೊದಲು ನಮ್ಮ ವೀಕ್ಷಕರಿಗೆ. 400 ಕಿಲೋಮೀಟ್ರ್ ಆಗುತ್ತೆ. ಹಾಂ, ಚಂಗಾವರ. ಚಂಗಾವರ ಅಂತ. ಹಾಂ ಸರ್, ನಿಮ್ಮ ಊರ ಹೆಸರು? ಚಂಗಾವರ. ಹಾಂ, ನಿಮ್ಮ ಹೆಸರು? ಕರಿಯಣ್ಣ ಅಂತ. ಹಾಂ ಸರ್, ಈಗ 400 ಕಿಲೋಮೀಟ್ರಿಂದ ನೀವು ಬಂದಿದ್ದೀರಲ್ವಾ? ಇಲ್ಲಿ ನಿಮ್ಮ ಹತ್ರ ಎಷ್ಟು ಕುರಿಗಳಿದ್ದಾವೆ ಈಗ? ಇವು ಒಂದು 800 ಬರ್ತಾವೆ. ಹಾಂ ಸರ್, ಈಗ ಪ್ರತಿ ವರ್ಷ ನೀವು ಊರಿಂದ ಊರಿಗೆ ಹೋಗ್ತಾ ಇರ್ತೀರಾ? ನಾವು ಪ್ರತಿ ವರ್ಷ ಬರ್ತಾ ಇರ್ತೀವಿ. ಜನವರಿಯಿಂದ ತಿರ್ಗಾ ಶ್ರಾವಣ ತಕ ಹೊರಗಡೆಲೇ ಇರ್ತೇವೆ. ಅಲ್ಲಿಂದ ಬರ್ತೀರಾ? ನಿಮ್ಮ ಜೀವನಕ್ಕೆಲ್ಲ ಯಾವ ಥರ ಮಾಡ್ಕೋತೀರಾ? ಎಲ್ಲ ರೇಷನ್ ನಾವು ತಗೊಂಬರ್ತೀವಿ ಮನೆಯಿಂದ. ತಗೊಂಬರ್ತೇವೆ. ಇಲ್ಲಿ ಒಂದು ನೈಟ್ಗೆ 1,000 ರೂಪಾಯಿ ದುಡ್ಡು ಕೊಡ್ತಾರೆ. ಒಂದು ತೋಟದಲ್ಲಿ ಎಷ್ಟು ದಿವಸವರೆಗೂ ಇರುತ್ತದೆ? ಅವರು 4 ದಿವಸ ಹಾಕಿಸ್ಬೋದು, 1 ದಿನ ಹಾಕಿಸ್ಬೋದು, 3 ದಿನ ಹಾಕಿಸ್ಬೋದು, ವಾರ ಹಾಕಿಸ್ಬೋದು. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ಸರ್, ಈಗ ನೀವು ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಕಾರಣ ಏನು ಅಂತ? ಅಲ್ಲೇ ಮೇವು ನಿಮಗೆ ಕುರಿಗಳು? ನಮಗೆ ಮೇವುಗಳು ಸಿಗ್ತಾ ಇಲ್ಲ ಅಲ್ಲಿ. ನಮ್ಮ ಕಡೆ ಜಾಸ್ತಿ ಕುರಿಗಳು ಎಲ್ಲ ಇಷ್ಟೇನೆ. ಮೇವುಗಳು ಸಿಕ್ಕಲ್ಲ, ಮಳೆ ಇರಲ್ಲ. ಅದರಿಂದನ ಈ ಕಡೆ ಆ ಕಡೆ ಬಿಸಿಲು ಜಾಸ್ತಿ. ಅದರಿಂದ ಈ ಕಡೆಗೆ ಬಂದ್ಬಿಡ್ತೀವಿ. ಮತ್ತೆ ನಿಮ್ಮ ಕಡೆ ಮಳೆಗಾಲ ಸ್ಟಾರ್ಟ್ ಆದ್ಮೇಲೆ ಮೇವು ಸಿಗುತ್ತೆ? ಮಳೆಗಾಲ ಸ್ಟಾರ್ಟ್ ಆದ್ಮೇಲೆ ಮೇವು ಸಿಗುತ್ತೆ. 700-800 ಕುರಿ ಇದೆಯಲ್ಲ ನಿಮ್ಮ ಹತ್ರ? ಈಗ ನಿಮ್ಮ ಪ್ರಕಾರ ಒಂದು ಕುರಿ ಒಂದು 10,000 ರೂಪಾಯಿ ಮಾರುತ್ತಾ ಅಂದಾಜು? 10,000 ರೂಪಾಯಿ ಮಾರುತ್ತೆ. ಆ ಲೆಕ್ಕ ತಗೊಂಡ್ರೆ ನಿಮ್ಗೆ ಇವಾಗ್ಲೂ 70-80 ಲಕ್ಷ ರೂಪಾಯಿ ಆದಾಯದಲ್ಲಿ ಇದ್ದೀರ ಅಂತ ಹೇಳ್ಬೋದಲ್ವಾ? ಇರುತ್ತೆ. ಅದರಲ್ಲಿ ಅಷ್ಟೇ ಖರ್ಚು ಬರುತ್ತೆ. ಅಲ್ಲ, ಈಗ ಸಾಮಾನ್ಯವಾಗಿ ಶೆಡ್ ಹಾಕೋದಿಕ್ಕೇನೆ 25-30 ಲಕ್ಷ ಮಾಡ್ಬಿಡ್ತಾರೆ. ಶೆಡ್ ಹಾಕೋದಿಕ್ಕೆ ಮಾಡ್ತಾರೆ, ಆಮೇಲೆ ಕುರಿ ತರೋದಿಕ್ಕೇನೆ ಅವ್ರ ಹತ್ರ ಬಂಡವಾಳ ಇರೋದಿಲ್ಲ ಕೊನೆ ಪಕ್ಷ. ನಿಮ್ಗೂ ಗೊತ್ತಿರುತ್ತೆ ಅನ್ಕೊಂತೀನಿ. ಅದೇ ಇದರಲ್ಲಿ ಪರವಾಗಿಲ್ಲ ಅನ್ಸುತ್ತದೆ ಆದಾಯ ನಿಮ್ಗೆ? ಆದಾಯನೂ ಇರುತ್ತೆ, ಇದರಲ್ಲಿ ಅಷ್ಟೇ ಖರ್ಚುನು ಬರುತ್ತೆ. ಆಮೇಲೆ ನೀವು ಬೈಲಲ್ಲಿ ಓಪನ್ ಫೀಲ್ಡಲ್ಲೆಲ್ಲ ಆಗ್ತಿರಲ್ಲ, ಈ ಕಳ್ತನ ಏನೋ ಆಗೋದಿಲ್ಲ ನಿಮ್ಗೆ? ಏನು ಆಗ್ತಾ ಇಲ್ಲ. ಆಗಕ್ಕೆ ನಾವು ಸಾಮಾನ್ಯ ಬಿಡೋದಿಲ್ಲ. ಕಾವಲಿರ್ತೀರಲ್ಲ? ಕಾವಲಿರ್ತೇವೆ. ಆಮೇಲೆ ಇದರಲ್ಲಿ ರೋಗಗಳು ಈಗ ಸಾಮಾನ್ಯವಾಗಿ ನಾವು ಒಂದ್ ಹತ್ರ ಕುರಿ ಸಾಕಾಣಿಕೆ ಮಾಡಿದ್ರೆ ವೆಟರ್ನರಿ ಹಸುಗಳ ಆಸ್ಪತ್ರೆಯಲ್ಲಿ ಡಾಕ್ಟರ್ಗಳು ಬರ್ತಾರೆ, ಅದ ಚೆಕ್ಅಪ್ ಮಾಡ್ಕೊಂತಾರೆ ಕಾಯಿಲೆಗಳಿಗೆ. ಈ ಕಾಯಿಲೆಗಳಿಗೆ ನೀವು ಯಾವ ತರ ಟ್ರೀಟ್ಮೆಂಟ್ ಮಾಡ್ಕೊಂತೀರಾ ಏನು ಅಂತ? ನಾವು ಇಂಥ ಕಾಯಿಲೆ ಬಂತು ಅಂದ್ರೆ ಅದಕ್ಕಿಂತ ಮೆಡಿಸಿನ್ ಹಾಕ್ಬೇಕು ಅಂಬೋದು ನಮಗೆ ಗೊತ್ತಾಗಿ ಬರುತ್ತೆ. ಅದನ್ನ ಮೆಡಿಕಲ್ಗೆ ಹೋಗ್ತೀವಿ, ತಾಂಬಂದು ನಾವೇ ಹಾಕ್ಯಂತೀವಿ. ಯಾರು ಡಾಕ್ಟರ್ನ ಯಾರು ಯೂಸ್ ಮಾಡಕ್ ಬಿಡಲ್ಲ. ನಾವೇ ಎಲ್ಲನ ಅದಕ್ಕೇನು ಬೇಕಾದನ್ನೆಲ್ಲನ ನಾವೇ ಮಾಡ್ಕೊಂತೀವಿ. ಕಾಯಿಲೆ ಬರ್ದಂಗೆ ಕಾಯಿಲೆಗೆಲ್ಲ ನೀವೇನೇ ನೋಡ್ಕೊಂತೀರ? ಎಲ್ಲ ನಾವೇ ನೋಡ್ಕೊಂತೀವಿ. ನಿಮ್ಮ ಅನುಭವದ ಪ್ರಕಾರ ಎಷ್ಟು ವರ್ಷದಿಂದ ಕುರಿ ಸಾಕಾಣಿಕೆ? ನಾವು ಅನ್ಬೋದು ವರ್ಷ ಅಂತಂದ್ರೆ ಇಲ್ಲಿಗಾಲೇ ನಾನು 40 ವರ್ಷದಿಂದಲೂ ಇದನ್ನೇ ಮಾಡ್ತಾ ಇದ್ದೀವಿ. ನಿಮ್ಮ ಫ್ಯಾಮಿಲಿಯವರೆಲ್ಲ ಇದನ್ನೇ ಮಾಡ್ತಾ ಇದ್ದೀರಾ? ಎಲ್ಲ ಇದನ್ನೇ ಮಾಡ್ತಾವ್ರೆ. ಸರ್, ನಿಮ್ಮ ಕಡೆ ಏನಾದ್ರು ಅಗ್ರಿಕಲ್ಚರ್ ಕೃಷಿ ಏನಿಲ್ವಾ? ತೋಟಗಳು ಅಂತ ತೋಟಗಳು ಅಂತ ಇವೇನಿಲ್ಲ, ಎಲ್ಲ ಚಿಲ್ಲರೆ ಬೆಳೆ ಇಟ್ಕೊಳ್ತೇವೆ. ಬರೀ ಇದೇನೆ ನಿಮ್ದು? ಬರೀ ಎಲ್ಲ ಇದೆ. ಒಬ್ಬರನ್ನ ಕರಿಯೋಣ ಅಂತೇಳಿ ಮಾತಾಡಿಸ್ತೀವಿ ಅವ್ರಿಗೆ.
ಅವ್ರ ಮುಖಾಂತರ ಅಂದರೆ ಅವ್ರ ಜೊತೆಯಲ್ಲಿ ಪಾರ್ಟ್ನರ್ ಅಂತ ಹೇಳ್ಬೋದು ಇವ್ರನ್ನ. ಅವ್ರ ಜೊತೆನಲ್ಲೇ ಕಷ್ಟ ಸುಖಗಳಲ್ಲಿ ಅವ್ರ ಜೊತೆಲಿ ಕುರಿ ಸಾಕಾಣಿಕೆ ಮಾಡ್ತಾರೆ. ಅವ್ರು ಮತ್ತೊಬ್ಬರನ್ನ ಪರಿಚಯ ಮಾಡ್ಕೊಂಡು. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ಗುರುನಾಥ್ ಅಂತ. ಅದೇ ಈಗ ನಿಮ್ಮ ಕುರಿಗಳು ಎಷ್ಟಿದೆ ಅಂತ ಹೇಳ್ಬೋದಾ ಇದರಲ್ಲಿ? ಒಂದು 800-900. ಸರ್ ಈಗ ನಿಮ್ಮ ಕುರಿಗಳಂದ್ರೆ ಮತ್ತೆ 2-3 ಪಾರ್ಟ್ನರ್ ಅಂದ್ರೂ ನಿಮ್ಗೆ ಕುರಿಗಳೆಲ್ಲ ನಿಮ್ಮದೇ ಅಂತ ಹೆಂಗ್ ಗುರು ಸಿಗುತ್ತೆ ಇದ್ರಲ್ಲಿ? ಸಿಗುತ್ತೆ ಅಂದ್ರೆ ಹುಟ್ಟು ಭಾಗ ಅದ್ರಾಗೆ ಕಾಯ್ದಿದೆ ಸರ್. ಅದ್ರಾಗ ಇದೇ ಕುರಿ ಕಳ್ದೋಗ್ಬಿಟ್ರೆ ನಿಮ್ ಕುರಿಯಾಗೆ ನೀನು ಹಾಕ್ಬಿಡ್ತೀಯ. ನಿಮ್ ಕುರಿಯಾಗಿ ಬೆಳಗೈತ ಕರಗಿತ್ತ ಅದು ಸ್ಟೆಪ್ ಕೇಳ್ತಾ ಇರ್ತಾರೆ ಸರ್. ಅದ್ರಾಗ ಇದೇ ಕುರಿ ನಂದು ಇಷ್ಟೇ ಬಣ್ಣ ಐತಿ, ಇಷ್ಟೇ ಕಿವಿ ಐತಿ, ಇಂಥದೇ ಕುರಿ ಅನುಭವ. ನೀವು ಅಲ್ಲಿಂದ ಹೆಚ್ಚು ಕಡಿಮೆ 400 ಕಿಲೋಮೀಟರ್ ಅಂತ ಹೇಳಿ. 400 ಅಂದ್ರೆ 400 ಕಿಲೋಮೀಟರ್. ಅಲ್ಲಿಂದ ಇಲ್ಲಿ ಬರೋದಕ್ಕೆ ಕಾರಣ ಏನು? ಏನಂದ್ರೆ ನಮ್ ಕಡೆ ಅಂದ್ರೆ ಬೆಟ್ಟ ಗುಡ್ಡೆ ಸಹ ಬರಗಾಲ, ಕುಡಿಯಕ್ ನೀರಿಲ್ಲ, ಮೇವಿಲ್ಲ. ಆ ಕಡೆಯಿಂದ ಅದಕ್ಕೆ ಈ ಕಡೆ ಲಾರಿ ಒಳಗೆ ತುಂಬ್ಕೊಂಡ್ ಇಲ್ಲಿ ಇಳಿಸ್ಕೊಂಡ್ ಮಾಲೂರಿಂದ ಈ ಕಡೆ ಮೇಸ್ಕೊಂಡ್ ಬರ್ತಾ ಇದ್ವಿ ಸರ್. ಅಲ್ಲಿಂದನೂ ನೀವು ಮೇಸ್ಕೊಂಡ್ ಬರ್ತಾ? ಇಲ್ಲ, ಲಾರಿ ಒಳಗೆ ತುಂಬ್ಕೊಂಡು ಮಾಲೂರು ಈ ಕಡೆಯಿಂದ ಇಳಿಸ್ಕೊಬಿಟ್ಟು ಇಲ್ಲಿಂದ ಮೇಸ್ಕೊಂಡ್ ಮೇವಿರ ಕಡೆ ಮೇಸ್ಕೊಂಡ್ ಹೋಗ್ತಾ ಇರ್ತೀವಿ ಸರ್. ನಿಮ್ಗೆ ಅಲ್ಲಿ ಮೇವಿನ ಸಮಸ್ಯೆನೇ ಮುಖ್ಯ ಕಾರಣ ಅಲ್ವಾ? ಮೇವಿಂದ ಒಂದು ಈ ಸಿರ್ತೆ ಕಾಟ ಜಾಸ್ತಿ ಸರ್. ಸಿರ್ತೆ ಕಾಟ, ಕಳ್ಳಿ ಕಾಟ ಜಾಸ್ತಿ. ನೈಟು ಆಗ್ಲು ಸಿರ್ತೆ ಕಾಟ ಅನುಭವ ಜಾಸ್ತಿ. ಅವು ಕಾಟ ಕೊಡೋಸ್ಕರ ಮೇವುಗಳು ನೀರುಗಳು ಸಿಗದ್ರಿಂದ ಈ ಕಡೆ ಬರ್ತಾ ಇರ್ತೀವಿ ಸರ್. ಸರ್ಕಾರದವ್ರು ಇದಕ್ಕೇನು ಪರಿಹಾರ ಅಲ್ಲಿ ಹೊಡಿಲೇಬೇಡ ಅಂತಾರಲ್ಲ ಸರ್. ಸಿರ್ತೆ ಹೊಡಿಲೇಬೇಡ ಅಂತ ಎಷ್ಟನ ತಿನ್ಲಿ ಹೊಡಿಕೊಡ್ ನೀವು ಅಂತಾರೆ. ಕಾಡಿಗೆ ಏನೋ ಹೊಡಿಬೇಕೇನ ಅಲ್ಲೆಲ್ಲ? ಕಾಡು ಬೈಲಾಗೂ ಬಂದ್ಬಿಡ್ತಾರೆ, ನೈಟು ರಫ್ತೊಳಿಗೂ ಬಂದ್ಬಿಡ್ತಾರೆ ಸರ್ ಅವು. ಆ ಥರ ಅದಕ್ಕೆ ಸರ್ಕಾರದಿಂದ ನಿಮ್ಗೆ ಏನು ಸಹಾಯ ಸಿಗೋದು? ಸಹಾಯ ಎಲ್ಲ ಸಿಗ್ತಾ ಇಲ್ಲ ನಮ್ಗೆ. ಗೌರ್ಮೆಂಟ್ ಕೇಳಿದ್ರೆ ಅವ್ನು ಹೊಡಿಬೇಡ್ರಿ, ತಿನ್ಲಿ ಅಂತ. ನಿಮ್ಮ ಮನೇಲಿ ಇಟ್ಕೊಳ್ರಿ ಅಂತ? ಮನೆಯಲ್ಲಿ ಇಟ್ಕೊಳ್ರಿ ಅಂತಾರೆ ಸರ್. ಆ ಥರ ಹಾಗಾಗಿ ಮನೇಲಿ ಇಟ್ಕೊಂಡು 700-800 ಕುರಿನ ಸಾಕಾಗ್ತದೆ ಸರ್. ಅದಕ್ಕಾಗಿ ಅದು ಬಿಟ್ಟೆ ನಿಮ್ಗೆ ಮೇವು ಅನುಕೂಲ ಅಲ್ಲೇ ಸಿಕ್ಕಿದ್ರೆ ನಿಮ್ಗೆ ಇಲ್ಲಿ ಬರೋ ಅವಶ್ಯಕತೆನೇ ಇಲ್ಲ ನಮ್ಗೆ. ಮೇವುಗಳು ಸಿಗಕ್ಕೆ ನೀವು ಅಲ್ಲಿಂದ ಖರ್ಚು ಮಾಡಿ ಬರ್ಬೇಕಂದ್ರೆ ಎಷ್ಟು ತೊಂದರೆ ಇದೆ ಅಂತ? 1 ಲಕ್ಷ ಖರ್ಚು ಇಲ್ಲಿಗೆ ಇಳಿಸ್ಕೊಂಬತ್ ಸರ್. 1 ಲಕ್ಷ ಖರ್ಚು ಬರೋದಕ್ಕೆ ಇಲ್ಲಿ ಬರೋದಕ್ಕೆ 1 ಲಕ್ಷ ಖರ್ಚು. ಹಂಗಾಗಿ ಮೇವುಗಳಿಂದ ಈ ಕಾಟುಗಳು ತೊಟ್ಕೊಂಬಾರ್ದು ಈ ಕಡೆ ಬರ್ತಾ ಇದ್ದೀವಿ ಸರ್ ನಾವು. ಅವುಗಳ ಜೀವನ ನೋಡ್ಕೋಬೇಕು, ಮತ್ತೆ ನಿಮ್ಮ ಜೀವನ ಹೆಂಡತಿ ಮಕ್ಕಳನ್ನ ಬಿಟ್ಟು ಎಲ್ಲ ಸಣ್ಣ ಮಕ್ಕಳನ್ನ ಬಿಟ್ಟು ಬಂದು ಈ ಕಡೆ ಜೀವನ ಮಾಡೋಕ್ಕೆ ಏರ್ಪಾಡು ಸರ್ ನಾವು. ಇದಕ್ಕೆ ಮತ್ತೆ ಮಳೆಗಾಲ ಪ್ರಾರಂಭ ಆದ್ಮೇಲೆ ನೀವು ಮಳೆಗಾಲ ಹೋಗ್ಬಿಡ್ತೀವಿ. ಒಂದು ಗೌರಿ ತಿಂಗಳು ಹತ್ರ, ಗೌರಿ ತಿಂಗಳಿಗೆ ಹೋಗ್ಬಿಡ್ತೀವಿ. ಸರಿ. ನಮ್ಮ ಇಟ್ಕೊಳ್ರಿ ಅಂತ